ಕಾಂಗ್ರೆಸ್ನವರಿಗೆ ಎಷ್ಟು ಬೈದ್ರು ಕೂಡ ಮಾನ ಇಲ್ಲ, ಮರ್ಯಾದೆ ಇಲ್ಲ. ಯಾವ ಪದದಲ್ಲಿ ಬೈಬೇಕು ಅನ್ನೋದು ಪದಗಳು ಸಿಗ್ತಾ ಇಲ್ಲ, ಅಷ್ಟು ಬೈತಾ ಇದ್ದೀವಿ, ಆದ್ರೂ ಮರ್ಯಾದೆ ಇಲ್ಲ. OBC ವಿಚಾರದಲ್ಲಿ ನರೇಂದ್ರ ಮೋದಿ ಅವರ ಬಗ್ಗೆ OBCನೇ ಅಲ್ಲ ಅನ್ನಂತ ಮಾತನ್ನ ರಾಹುಲ್ ಗಾಂಧಿ ಅವರು ಹೇಳಿದಾಗ ಅವ್ರಿಗೆ ಎಷ್ಟರ ಮಟ್ಟಿಗೆ ಜ್ಞಾನ ಇದೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡೋ ಸ್ಥಿತಿ ಬಂದಿದೆ. ಗೊತ್ತಿಲ್ಲದಿದ್ದು ಕೂಡ LKG ಸ್ಟೂಡೆಂಟ್ಸ್ ಕನಿಷ್ಠ ಅವ್ರ ಮಾಸ್ಟರ್ಗಳ ಹತ್ರ ಕೇಳಿ ತಿಳ್ಕೊತಾರೆ. LKG ಸ್ಟೂಡೆಂಟ್ ಗಿಂತನೂ ಕಡಿಮೆ ಬೆದಲಿರಂತ ವ್ಯಕ್ತಿ ಯಾರು ಅಂದ್ರೆ ರಾಹುಲ್ ಗಾಂಧಿ. ಹೋಗ್ಲಿ, ನೀವು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ನೀವು ರಾಹುಲ್ ಗಾಂಧಿ ಒಂದು ಕ್ಲಾಸ್ ತಗೊಳ್ಳಿ. ನರೇಂದ್ರ ಮೋದಿ ಏನು? ಯಾಕೆಂತಂದ್ರೆ ನರೇಂದ್ರ ಮೋದಿ OBC ಅಂತ ನಾವ್ ಯಾರು ಲೆಕ್ಕದಲ್ಲಿ ಇಟ್ಕೊಂಡಿಲ್ಲ. ನರೇಂದ್ರ ಮೋದಿ ಯಾವ ಜಾತಿ ಅಂತ ನಾವು ನೋಡಿಲ್ಲ. ಇಡೀ ಪ್ರಪಂಚದ ನಾಯಕ ಯಾರು ಅಂದ್ರೆ ನರೇಂದ್ರ ಮೋದಿ ಅನ್ನೋದನ್ನ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಕೊತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಹೇಳಿಕೆ ತೀರಾ ಬಾಲಿಶ ಹೇಳಿಕೆ. ನರೇಂದ್ರ ಮೋದಿ ಅವರು ಹಿಂದುಳಿದವರಿಗೆ, ದಲಿತರಿಗೆ ಏನು ಮಾಡಿದ್ದಾರೆ ಅನ್ನೋದನ್ನ ಮಾನ್ಯ ಸಿದ್ದರಾಮಯ್ಯನವರಿಗೆ ಗೊತ್ತಿರಬಹುದು. ಸ್ವತಂತ್ರ ಬಂದಾಗಿಂದ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋ ತನಕನೂ ಕೂಡ ಯಾವುದೇ ಮಂತ್ರಿ ಮಂಡಲದಲ್ಲಿ 28 ಜನ ಹಿಂದುಳಿದ ವರ್ಗದವರು, 10 ಜನ SC ST, 38 ಜನ ಓಡಿಸಿ ಮಂತ್ರಿಗಳು ಮಾಡಿದ್ದು ಯಾರು ಅಂದ್ರೆ ನರೇಂದ್ರ ಮೋದಿ ಅಂತ ಹೆಮ್ಮೆಯಿಂದ ಹೇಳ್ತೇವೆ.